ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ 350 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 350 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಎಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 350 ರುಪೀಸ್ಗೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 350 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟು ತಾವು ಮಾತಾಡಬಹುದು ಅಂತ ಹೇಳ್ತಾ, ಸೊ ಈ ಒಂದು 350 ರುಪೀಸ್ ನ ಯಾರೆಲ್ಲ ಪೇ ಮಾಡ್ತಾರ ದಯವಿಟ್ಟು ಕಾಲ್ ಮಾಡೋಕ್ಕಿಂತ ಮುಂಚೆ ಮೆಸೇಜ್ ಮಾಡಿ. ಓಕೆ, ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ರೀಡಿಂಗ್ ಸಿಗುತ್ತೆ. ಅಂಡ್ ಯಾರೆಲ್ಲ ಇನ್ನೂ ರೀಡಿಂಗ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ, ಸೊ ಖಂಡಿತವಾಗ್ಲೂ ಒಂದ್ಸತಿ ರಿಮೈಂಡ್ ಮಾಡಿ. ಯಾರೆಲ್ಲ ರೀಡಿಂಗ್ ಸಿಕ್ಕಿಲ್ಲ, ಮ್ಯಾಮ್ ರೀಡಿಂಗ್ ಸಿಕ್ಕಿಲ್ಲ, ನಂಗೆ ಯಾವಾಗ ಕಾಲ್ ಮಾಡ್ಲಿ ಅಂತ ಕೇಳಿ. ಖಂಡಿತವಾಗ್ಲೂ ನನ್ನ ಟೈಮಿಂಗ್ಸ್ ಹೇಳ್ತೀನಿ, ನನ್ನ ಟೈಮಿಂಗ್ ಅಲ್ಲಿ ಕಾಲ್ ಮಾಡಿ, ಎಲ್ಲರಿಗೂ ರೀಡಿಂಗ್ ಸಿಗುತ್ತೆ. ಸೊ ತೀರವಾಗಿ ಯಾರಾದ್ರೂ ಮಾತಾಡ್ತೀರಾ ಅಂತ ಅಂದ್ರೆ 350 ಏನ್ ಪೇ ಮಾಡಿದ್ರೆ ಅದು ರಿಫಂಡ್ ಕೂಡ ಆಗುತ್ತೆ. ಓಕೆ, ಅಂಡ್ ಪ್ರತಿ ಸತಿನೂ ರಿಫಂಡ್ ಇಸ್ ನಾಟ್ ಡನ್. ಸೊ ಯಾಕೆ ಅಂತಂದ್ರೆ ನೋಡಿ, ನಿಮ್ಗೋಸ್ಕರ ರೀಡಿಂಗ್ಸ್ ನ ಮಾಡಕ್ಕೆ ನಿಮ್ಗೆ ಅಂತ 1 hour 2 hours ಟೈಮ್ ಕೊಟ್ಟಿರ್ತೀವಿ. ಸೊ ಅದಕ್ಕೆ ರಿಫಂಡ್ ಆಗೋದಿಲ್ಲ. ಅಂಡ್ ನೋಡಿ, ರೀಡಿಂಗ್ ಇಸ್ ನಾಟ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಗೆ ಏನೋ ಒಂದು ರಿಯಾಲಿಟಿ ಗೊತ್ತಾಗಬೇಕು ಅಂದ್ರೆ ರೀಡಿಂಗ್ಸ್ ತಗೊಳ್ಳಿ. ಅಂಡ್ ಇವಾಗ ಒಂದು ಪಾಸಿಟಿವ್ ಆಗಿ ಬಂದಿಲ್ಲ ಅಂತ ಅಂದ್ರೆ ಅದನ್ನ ನಾಳೆ ದಿನ ಬಂದು ಮೇಡಮ್ ನೀವು ಹಂಗೆ ಹೇಳ್ಬಿಟ್ರಿ, ನೆಗೆಟಿವ್ ಆಗಿ ಹೇಳ್ತೀರಾ, ಈ ರೀತಿ ಎಲ್ಲ ಹೇಳಕ್ ಹೋಗ್ಬೇಡಿ. ಬಿಕಾಸ್ ಇದ್ರ ತುಂಬಾ ಸತಿ ಆಗಿದೆ. ಐ ಫೇಸ್ ಸೋ ಮಚ್ ಆಫ್ ಪ್ರಾಬ್ಲಮ್. ಸೊ ರೀಡಿಂಗ್ಸ್ ನೆಗೆಟಿವ್ ಬರುತ್ತಾ ಪಾಸಿಟಿವ್ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಡಿಯೋಸ್. ನಿಮಗೆ ಅದರಿಂದ ಏನ್ ಆಗ್ತಾ ಇದೆ, ವಾಟ್ ಈಸ್ ರಿಯಾಲಿಟಿ, ವಾಟ್ ಈಸ್ ಫ್ಯಾಕ್ಟ್, ಸೊ ನಿಮ್ಮ ಜೀವನದಲ್ಲಿ ಏನ್ ಆಗ್ಬೇಕು, ಏನ್ ನಡೆಯುತ್ತೆ, ಅದೆಲ್ಲಾನು ತಿಳ್ಕೊಳಕ್ಕೆ ರೀಡಿಂಗ್ಸ್ ಇರುತ್ತೆ. ಸೊ ನಾನು ಎಲ್ಲೂ ಯಾರಿಗೂ ಹೇಳಿಲ್ಲ, ನಾನು ಪಾಸಿಟಿವ್ ಗೆ ಹೇಳ್ತೀನಿ, ನೆಗೆಟಿವ್ ಆಗಿ ಹೇಳ್ತೀನಿ, ಬನ್ನಿ ನನ್ನ ಹತ್ರ ಅಂತ. ಸೊ ಯಾಕೆ ಹಂಗೆ ಪೇ ಮಾಡ್ಬಿಟ್ಟು ನೀವು ಅದ್ ಹಿಂಗ್ ಮನ್ಸ್ ಬರುತ್ತೆ ರಿಫಂಡ್ ಕೇಳಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಸೊ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಡನ್ ಆಲ್ ದಿಸ್ ಪೀಪಲ್ ಟು ಮೀ, ಬಟ್ ನಾನು ಯಾರಿಗೂ ರಿಫಂಡ್ ಮಾಡಿಲ್ಲ. ಎಷ್ಟೇ ಕೆಟ್ಟದಾಗ ಕಮೆಂಟ್ ಆಗ್ತೀನಿ ಅಂತ ಹೇಳಿದ್ರು ನಾನು ರಿಫಂಡ್ ಮಾಡಿಲ್ಲ. ಬಿಕಾಸ್ ನಾನು ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಟೈಮ್ ಕೊಟ್ಟು ಅವ್ರಿಗೆ ವಿಚಾರಿಸಿ ಇಷ್ಟೆಲ್ಲ ಹಿಂಗಿದೆ ಅಂತ ಹೇಳಿನೂ ಕೂಡ ಕೆಲವೊಂದು ಜನ ಈ ರೀತಿ ಮಾಡ್ತಾರೆ ಅಂದ್ರೆ ಅದು ಕರ್ಮ ಆಲ್ವೇಸ್ ರಿಟರ್ನ್ಸ್ ಅಂತಾನೆ ಹೇಳ್ತೀನಿ. ಸೊ ದಯವಿಟ್ಟು ಪೇಷನ್ಸ್ ಅಂತ ವೆಯ್ಟ್ ಮಾಡಿ. ನಾವು ಅಟ್ ದ ಎಂಡ್ ಆಫ್ ದ ಡೇ ಮನುಷ್ಯರೇ. ನೀವೇನೋ ಒಂದು 350 300 400 500 ಕೊಡ್ತೀರಾ ಅಂತ ಹೇಳಿ ನಿಮ್ಮ ಹತ್ರ ಬಾಯಿಗೆ ಬಂದಂಗೆಲ್ಲ ಅನ್ಸ್ಕೊಳಕ್ಕೆ ನಾವು ಯಾರು ಊರ್ ಬಿಟ್ಟು ನಿಂತಿರಲ್ಲ. ಓಕೆ, ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ಖಂಡಿತವಾಗ್ಲೂ ತುಂಬಾ ತೀವ್ರವಾಗಿ ಮಾತಾಡಿದಾಗ ನಮಗೂ ಕೆಟ್ಟ ಮಾತುಗಳು ಬರುತ್ತೆ. ಸೊ ಐ ಆಮ್ ನಾಟ್ ಅ ಗಾಡ್. ಇವಳು ಹಿಂಗ್ ಮಾತಾಡಿದ ತಕ್ಷಣ ಇವಳಿಗೆ ಹಿಂಗ್ ಮಾತಾಡಬಾರ್ದು, ಒಳ್ಳೆದನ್ನೇ ಬಯಸೋಣ ಅನ್ನೋಷ್ಟು ಒಳ್ಳೆ ಬಟ್ ತೀರಾ ಒಳ್ಳೆಯವಳು ಅಂತೂ ಅಲ್ವೇ ಅಲ್ಲ. ಸೊ ಖಂಡಿತವಾಗ್ಲೂ ನೀವು ಹೆಂಗ್ ಮಾತಾಡ್ತೀರಾ ನಾನು ಹಂಗೆ ಮಾತಾಡ್ತೀನಿ. ನೀವು ರೆಸ್ಪೆಕ್ಟ್ ಕೊಟ್ರೆ ಡೆಫಿನೆಟ್ಲಿ ನಾನು ಕೂಡ ನಿಮಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ. ಸೊ ಇಫ್ ಯು ಆರ್ ಗೋಯಿಂಗ್ ಔಟ್ ಆಫ್ ದ ಲಿಮಿಟ್ಸ್, ಖಂಡಿತವಾಗ್ಲೂ ನಾನು ನನ್ನ ಲಿಮಿಟ್ ನ ದಾಟ್ಬಿಟ್ಟೆ ಮಾತಾಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಏನೋ ಒಂದು ಮಾತಾಡೋದಕ್ಕಿಂತ ಮುಂಚೆ ಒಂದು ಗಮನದಲ್ಲಿ ಇಟ್ಟು ಮಾತಾಡಿ. ಅಂಡ್ ಯಾರು 300 400 ರುಪೀಸ್ಗೆ ಮನೆ ಕಟ್ಬಿಡಲ್ಲ, ನಿಮ್ ದುಡ್ಡೆಲ್ಲ ದೋಚ್ಕೊಂಡು ಹೋಗಿ. ಇದೆಲ್ಲ ತುಂಬಾ ಜನ ಮೆಸೇಜ್ ಅದ್ ಯಾಕಂಗ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅದು ನಿಜವಾಗ್ಲೂ ರೀಡಿಂಗ್ಸ್ ತಗೊಂಡ್ರೆ ಅನ್ನೋದು ನಾನು ಮರ್ತ್ಬಿಟ್ಟಿರ್ತೀನಿ. ವೆನ್ ಇಟ್ ಕಮ್ಸ್ ಟು ಆಫ್ಟರ್ 15 to 20 days ಆದ್ಮೇಲೆ ಐ ಫೀಲ್ ಇವರೆಲ್ಲ ಯಾರು ಅಂತ ನಂಗೆ ಗೊತ್ತೇ ಇರೋದಿಲ್ಲ. ಸೊ ಅದು ಹೆಂಗ್ ಮಾತಾಡ್ತಾರೋ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಒಂದು ಸೋಷಿಯಲ್ ಮೀಡಿಯಾ ಇದೀವಿ ಅಂತ ಅಂದ್ರೆ ಎಲ್ಲಾರು ಹಿಂಗ್ ಕಣ್ ಕುಕ್ತಾನೆ ಇರ್ತಾ ಆ ಮೆಸೇಜಸ್. ನಾನು ತೀರಾ ಮೆಸೇಜಸ್ ನಾನು ನೋಡಕ್ಕೂ ಹೋಗಲ್ಲ ಈ ನಡುವೆ, ಬಿಕಾಸ್ ಆಫ್ ಆಲ್ ದಿಸ್ ಫಾಲ್ಸ್ ಮೆಸೇಜಸ್ ವಾಟ್ ಐ ಆಮ್ ಗೆಟಿಂಗ್. ಬಟ್ ಒಂದು ನಾನೇನ್ ಹೇಳ್ಬೋದು ಅಂತ ಅಂದ್ರೆ, ನನ್ನ ಹತ್ರ ನೀವು ರೀಡಿಂಗ್ ತಗೋತಾ ಇದ್ರ ಅಂದ್ರೆ ನನ್ನ ಒಂದು ಜೆನ್ಯೂನ್ ಆಗಿ ಹೇಳ್ಬೇಕಂತ ಅಂದ್ರೆ ತುಂಬಾ ಜನ ಒಳ್ಳೇದಾಗಿದೆ. ಅಂಡ್ ಇನ್ ದ ಸೇಮ್ ಟೈಮ್ 2% ಜನಗಳು ಮಾತ್ರ ಈ ರೀತಿ ಸ್ವಲ್ಪ ಗಲೀಜಾಗಿ ಮಾತಾಡ್ತಾರೆ, ಬಿಟ್ರೆ ಬೇರೆ ಯಾರು ಮಾತಾಡಲ್ಲ ಹಂಗೆ. ಅಂಡ್ ದಟ್ಸ್ ಓಕೆ, ಬಟ್ ಏನು ಮಾಡಕ್ಕಾಗಲ್ಲ. ಸೊ ಅಂತ ಜನ ಇರ್ತಾರೆ. ಸೊ ವೇಟ್ ಮಾಡಿ ಗೈಸ್, ಡೆಫಿನೆಟ್ಲಿ ಯುಲ್ ಗೆಟ್ ರೀಡಿಂಗ್. ಅಂಡ್ ಯಾರೆಲ್ಲ ಬ್ರೇಸ್ಲೆಟ್ಸ್ ತಗೊಂಡಿದ್ದೀರಾ ಖಂಡಿತವಾಗ್ಲೂ ನಿಮ್ಗೆ ನಾನು ಚಾರ್ಜ್ ಮಾಡಿನೇ ಕಳ್ಸಿರ್ತೀನಿ. ನೀವು ಜಸ್ಟ್ ಸಾಲ್ಟ್ ವಾಟರ್ ಅಲ್ಲಿ ವಾಶ್ ಮಾಡಿ ನೀವು ಲೆಫ್ಟ್ ಹ್ಯಾಂಡ್ ಗೆ ವೇರ್ ಮಾಡಿ, ಹುಡುಗರಾಗಿದ್ರು ರೈಟ್ ಹ್ಯಾಂಡ್ ಗೆ ವೇರ್ ಮಾಡಿ, ಹುಡುಗಿಯರು ಹೆಂಗಸರು ಆಗಿದ್ರೆ ಲೆಫ್ಟ್ ಹ್ಯಾಂಡ್ ಗೆ ವೇರ್ ಮಾಡಿ. ಓಕೆ, ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ದಿಸ್ ಇಸ್ ವಾಟ್ ದ ಆಕ್ಚುಯಲ್ ಪಿಕ್ಚರ್. ಅಂಡ್ ಇದು ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಸೊ 350 400 ರುಪೀಸ್ಗೆ ದಯವಿಟ್ಟು ಯಾರು ಕೆಟ್ಟದಾಗೆಲ್ಲ ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ವೇಟ್ ಮಾಡಿ, ರೀಡಿಂಗ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂತಂದ್ರೆ ಮೋರ್ ದೆನ್ ಇವಾಗ ನಾನು ಯಾವ್ದೋ ಒಂದು ಆಫರ್ ಬಿಟ್ಟಿದ ತಕ್ಷಣ ಯು ಡೋಂಟ್ ಥಿಂಕ್ ಲೈಕ್ 30 40 50 ಮೆಂಬರ್ಸ್ ಒಂದು ಡೇಗೆ ರೀಡಿಂಗ್ಸ್ ನಾನು ತಗೊಂತೀನಿ.
ಸೊ 40-30 ಮೆಂಬರ್ಸ್ಗೆ ನಾನು ಎಷ್ಟು ಅಂತ ಟೈಮ್ಸ್ ಕೊಡೋಕ್ಕಾಗತ್ತೆ, ಅದು ಪೋಸ್ಟ್ಪೋನ್ ಆಗುತ್ತೆ ಟುಮಾರೋಗೂ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಬಟ್ ವೇಟ್ ಮಾಡಿ, ನಿಮ್ಮೆಲ್ಲರಿಗೂ ರೀಡಿಂಗ್ ಸಿಗುತ್ತೆ. ಸೊ ಡೋಂಟ್ ಥಿಂಕ್ ಟು ಮಚ್. ನನ್ನ ಹತ್ರ ನೀವು ರೀಡಿಂಗ್ ತಗೋತಾ ಇದ್ರೆ ಅಂದ್ರೆ ನನ್ನ ಕಡೆಯಿಂದ ಅಂತೂ ಯಾರಿಗೂ ಮೋಸ ಆಗಲ್ಲ. ದಿಸ್ ಇಸ್ ವಾಟ್ ಮೀ, ಇದು ನಾನು. ಆ್ಯಂಡ್ ಯಾ, ಸೊ ಇವಾಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ದಿಸ್ ರೀಲ್ ಇಸ್ ಫಾರ್ ಯು. ಸೊ ಖಂಡಿತವಾಗ್ಲೂ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಬ್ಲಾಕ್ ಮಾಡಿದ್ದಾರೆ, ನಿಮ್ಮನ್ನ ಏನು ಬ್ಲಾಕ್ ಮಾಡಿದ್ದಾರೆ, ಅನ್ಬ್ಲಾಕ್ ಮಾಡ್ತಾರ, ಕಮ್ಯುನಿಕೇಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಒಂದು ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನಕ್ಕೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ, ಮಾಡಲ್ವಾ, ಯಾವಾಗ ಅನ್ಬ್ಲಾಕ್ ಮಾಡ್ಬೋದು, ಮಾಡಿದ್ರೆ ಎಲ್ಲಾನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಟವರ್ ಇದೆ ಅಂಡ್ ನೈಟ್ ಆಫ್ ಸೋರ್ಡ್ಸ್, ಓಕೆ, ಅಂಡ್ ಅರ್ಮಿಟ್ ಇದೆ, 8 ಆಫ್ ಕಪ್ಸ್ and 3 of cups and ನೋಡಿ 8 of wands. ಓಕೆ, ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಬಾಟಮ್ ಆಫ್ ದಿ ಕಾರ್ಡ್ 8 of wands ಇದೆ, ಸೊ 3 of cups ಇದೆ, 8 of cups ಇದೆ, ಅಂಡ್ ವಿ ಹ್ಯಾವ್ hermit ಅಂಡ್ ನೈಟ್ ಆಫ್ ಸೋರ್ಡ್ಸ್ ಇದೆ, ಮತ್ತೆ ಟವರ್ ಕಾರ್ಡ್ ಇದೆ. ಸೊ ಇಷ್ಟು ನಿಮ್ಮ ರೀಡಿಂಗ್ ಅಲ್ಲಿ ಕಾರ್ಡ್ಸ್ ಗಳು ಬಂದಿದೆ ಅಂತ ಹೇಳ್ಬೋದು. ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ರೀಡಿಂಗ್ ಬರ್ತಾ ಇದೆ, ಏನ್ ಇಂಟ್ಯೂಷನ್ ಬರ್ತಾ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ಬೇರೆಯವ್ರ ಮಾತನ್ನ ಕೇಳ್ತಿದ್ದಾರೆ. ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಸ್ ಗೋಯಿಂಗ್ ಆನ್ ಇನ್ ಯೋರ್ ಲೈಫ್ ಅಂತ ನಾನು ಹೇಳ್ಬೋದು. ನೋಡಿ 3 ಆಫ್ ಕಪ್ಸ್ ಇದೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯ ದೇರ್ ಈಸ್ ಅ ಪರ್ಸನ್, ಅಂದ್ರೆ ತುಂಬಾ ಜನರು ಈ ಒಂದು ಕನೆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಪಾರ್ಟ್ನರ್ಗೆ ಕಿವಿಗೆ ತುಂಬಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಗಾಸಿಪ್ಸ್ ಮಾಡ್ತಿದ್ದಾರೆ, ರೂಮರ್ಸ್ ಮಾಡ್ತಿದ್ದಾರೆ, ಸಮಥಿಂಗ್. ಈ ಒಂದು ವ್ಯಕ್ತಿ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಅವರು ನಿಮ್ಮ ಜೊತೆಗೆ ಜಗಳ ಮಾಡ್ತಿರ್ಬೋದು, ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ ನಡೀತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಬಿಕಾಸ್ ಬೇರೆಯವರ ಇನ್ಫ್ಲೂಯೆನ್ಷಿಯಲ್ ಮಾತುಗಳು ನಿಮ್ಮ ವ್ಯಕ್ತಿಗೆ ತುಂಬಾ ಆನಂದ ಕೊಡ್ತಾ ಇದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ದೇನು ಫಾಲ್ಟ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಡೇ ಬೈ ಡೇ ಅವರು ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಬೇರೆಯವ್ರ ಮಾತಿಂದ ನಿಮಗೆ ಹರ್ಟ್ ಮಾಡ್ತಿದ್ದಾರೆ. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರು ಏನೇ ಒಂದು ಮಾತಾಡ್ತಾ ಇದ್ರು, ನೀವು ತುಂಬಾನೇ ತಾಳ್ಮೆಯಿಂದ ಇದ್ದೀರಾ. ಮೇ ಬಿ ತುಂಬಾ ಔಟ್ ಆಫ್ ಲಿಮಿಟ್ ಮಾತುಗಳು ಹೋಗ್ತಾ ಇದೆ, ತುಂಬಾ ಕೆಟ್ಟದಾಗ ಮಾತಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಅಂಡ್ ನಿಮ್ಮ ವ್ಯಕ್ತಿ ಎಷ್ಟೇ ನೀವು ಅವ್ರ ಹತ್ರ ಇಲ್ಲ ಇದು ಹಿಂಗೆ ಅಂತ ನೀವು ಎಷ್ಟೇ ಪ್ರೂವ್ ಮಾಡಕ್ ಹೋಗ್ತಾ ಇದ್ದೀರಾ, ಅಥವಾ ಈ ರೀತಿ ನೀವು ತಿಳಿಸ್ತಾ ಇದ್ರು, ನಿಮ್ಮ ವ್ಯಕ್ತಿ ನಿಮ್ಮನ್ನ ಕೇಳ್ತಾ ಇಲ್ಲ ಅವರು. ಸೊ ಐ ಥಿಂಕ್ ನೋಡಿ, ಐ ಡೋಂಟ್ ಫೀಲ್ ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್ ಇನ್ ಯೋರ್ ಲವ್ ಲೈಫ್. ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ವ್ಯಕ್ತಿ ನಿಮ್ಮ ಮಾತನ್ನ ಬಿಟ್ಟು ಅವ್ರು ಯಾವಾಗ ಬೇರೆಯವ್ರ ಮಾತನ್ನ ಕೇಳ್ತಾರೆ, ಅವರು ಅವರ ಪರವಾಗಿ ಯಾವಾಗ ನಿಂತ್ಕೋತಾರೆ, ನಿಮ್ಮ ಪರವಾಗಿ ಅವ್ರು ಯಾಕೆ ಮಾತಾಡಲ್ಲ, ಅಥವಾ ಯಾಕೆ ಆ ಒಂದ್ ವ್ಯಕ್ತಿ ಈ ರೀತಿ ನಡ್ಕೋತಿರ್ತಾರೆ ಅಂತ ಅಂದ್ರೆ, ನೋಡಿ ಫಸ್ಟ್ ಆಫ್ ಆಲ್ ಈ ಒಂದ್ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಡಸಂಟ್ ಫೀಲ್ ವಾಂಟ್ ಟು ಕನೆಕ್ಟ್ ವಿತ್ ಯು, ನಿಮ್ಮ ಜೊತೆಗಿರ್ಬೇಕು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದೇ ರೀತಿ ಜೀವನದಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಹೊರಟೋಗಿದೆ. ಅಂಡ್ ಅದ್ರ ಜೊತೆಗೆ ನೀವು ಅಂತ ಬಂದಾಗ ತುಂಬಾ ಕೇರ್ಲೆಸ್ ಇದೆ, ತುಂಬಾ ಇಗ್ನೋರ್ ಇದೆ, ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ. ಎಲ್ಲೊಂದ್ ಕಡೆ ಅವ್ರಿಗೆ ಎಲ್ಲೊಂದ್ ಕಡೆ ಫೀಲ್ ಆಗ್ತಿದೆ, ಇವ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ಇನ್ಯಾರು ಸಿಗೋದೇ ಇಲ್ವಾ, ಅಥವಾ ಅವ್ರು ಯಾರು ಹೇಳ್ಕೊಡ್ತಿದ್ದಾರೆ ಅವ್ರು ಹಂಗ್ ಹೇಳ್ಕೊಡ್ತಿದ್ದಾರೆ, ಇವಳು ಬಿಟ್ರೆ ನಿಂಗೆ ಯಾರು ಸಿಗಲ್ವಾ, ಇವನ್ ಬಿಟ್ರೆ ನಿಂಗೆ ಯಾರು ಸಿಗಲ್ವಾ, ಯಾಕೆ ಹಿಂಗೆ ಅವನೇ ಬೇಕು ಇವಳೇ ಬೇಕು ಅಂತ ಒದ್ದಾಡ್ಕೊಂಡು ಸಾಯ್ತಿದ್ಯಾ, ಈ ರೀತಿ ಎಲ್ಲ ತುಂಬಿಸ್ತಾ ಇದೆ ನಿಮ್ಮ ಪಾಸನ್ಗೆ. ಅವ್ರು ಅದನ್ನೇ ನಂಬ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮಿಬ್ರು ಜಗಳ ನಡೀತಾ ಇದೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಇನ್ವಾಲ್ವ್ಡ್. ಸೊ ನಿಮ್ಮಿಬ್ರನ್ನ ಬೇರ್ಪಡಿಸಿ ಅವರೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ಬೇಕು ಅನ್ನೋದು ಅವ್ರ ಆಸೆ ಆಗಿದೆ. ಸೊ ಮೇ ಬಿ ಇವ್ರು ಯಾರು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಇವಳು ಮಾತು ಕೇಳ್ಕೊಂಡು ಇವ್ರು ನನ್ನ ಜೊತೆಗೆ ಹಿಂಗ್ ಆಡ್ತಿದ್ದಾನೆ, ಇವಳು ಹಿಂಗ್ ಆಡ್ತಿದ್ದಾಳೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅವರ ಫ್ರೆಂಡ್ಸ್ ಇರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಸಮಥಿಂಗ್ ಇಲ್ಲಿ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿನ ಬಿಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಮಾತು ಬಿಡ್ತಿದ್ದಾರೆ, ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ನೀವ್ ಎಷ್ಟೇ ಗೋರ್ಗಡ್ಕೊಂಡು ನೀದು ಹಿಂಗಿಲ್ಲ, ನೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದೆ ಅಂತ ನೀವು ಅಂದ್ರು ಇವ್ರ ಹತ್ರ, ಅದ್ಯಾವ್ದು ಈ ಒಂದ್ ವ್ಯಕ್ತಿಗೆ ಲೆಕ್ಕಕ್ಕೆ ಬರ್ತಾ ಇಲ್ಲ. ಈ ರೀತಿನ ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ನೋಡಿ, ಈ ಒಂದ್ ವ್ಯಕ್ತಿ ಅವ್ರು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ, ಇವಳನ್ನ ನನ್ ಬಿಟ್ಟು ಹೋಗ್ಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ.
ದಿಸ್ ಪರ್ಸನ್ ಇಸ್ ಆಲ್ರೆಡಿ ಡಿಸೈಡೆಡ್ ನಿಮ್ಮಿಂದ ಹೆಂಗಾದ್ರೂ ಮಾಡಿ ದೂರ ಆಗ್ಬೇಕು. ನೋಡಿ ಟವರ್ ಇದೆ, ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಇಸ್ ಗೆಟಿಂಗ್ ಬ್ರೇಕ್ಡ್ ಇನ್ ಕಮಿಂಗ್ ಡೇಸ್ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ನೋಡಿ ಗೈಸ್, ಫಸ್ಟ್ ಆಫ್ ಆಲ್ ಈ ಒಂದು ವ್ಯಕ್ತಿ ಅವರು ನಿಮ್ಮನ್ನ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇಲ್ಲ, ನೀವ್ ಎಫರ್ಟ್ಸ್ ಆಗ್ತಾ ಇದಾರೆ, ಅವ್ರ ಎಫರ್ಟ್ಸ್ ಆಗ್ತಾ ಇಲ್ಲ. ಅಥವಾ ನೀವ್ ಎಷ್ಟೇ ಅವ್ರ ಹತ್ರ ಕಮ್ಯುನಿಕೇಶನ್ ಮಾಡ್ಬೇಕು ಅಂದ್ರೂ ಅವ್ರು ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ತೀರಾ ಮಾತಾಡ್ತೀನಿ ಅಂತ ಅಂದ್ರೂ ಕೂಡ ಅವ್ರು ತುಂಬಾನೇ ನಿಮ್ಮನ್ನ ಹರ್ಟ್ ಮಾಡ್ತಿದ್ದಾರೆ, ತುಳಿತಿದ್ದಾರೆ, ಕೆಳಗಡೆದಾಗ ಮಾತಾಡ್ತಿದ್ದಾರೆ ಅಂತ ಅಂದ್ರೆ this is the sign you have to stop responding to this kind of a messages in your life. ಸೊ ಅವ್ರು ಯಾರೋ ಒಂದು ಬಂದು ಹೊಡಿತಾ ಇದೆ ನಿಮ್ಗೆ ದನ ಬಡ್ದಂಗೆ ಅಂದ್ರೆ ನೀವು ಬಡ್ಸ್ಕೊಳಕ್ ರೆಡಿ ಇರಲ್ಲ. ಒಂದ್ಸತಿ ಓಕೆ, ಎರಡ್ ಸತಿ ಓಕೆ, ಕಂಟಿನ್ಯೂಸ್ ಆಗಿ ಅದೇ ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಬಂದಾಗ ದೇರ್ ಇಸ್ ದ ಸೈನ್ ಯು ಹ್ಯಾವ್ ಟು ಕೀಪ್ ಅ ಫುಲ್ ಸ್ಟಾಪ್. ನೀವು ಫುಲ್ ಸ್ಟಾಪ್ ಇಟ್ಬಿಡ್ಬೇಕು ಅಲ್ಲಿಗೆ. ಇಫ್ ಯು ಸ್ಟ್ರೆಚ್ ದ ಕಾನ್ವರ್ಸೇಷನ್ ಅದು ಎಲ್ಲೆಲ್ಲೋ ಹೋಗಿ ಅದು ಯಾರ್ಯಾರಿಗೋ ತಲುಪ್ತಾ ಇರುತ್ತೆ. ಸೊ ನೀವು ಇಂಟೆನ್ಷನ್ ಏನಿದೆ ಇಲ್ಲಿ ಅಂದ್ರೆ ಈ ಒಂದ್ ವ್ಯಕ್ತಿ ಹೆಂಗಾದ್ರೂ ಮಾಡಿ ನಿಮ್ಮನ್ನ ಬಿಟ್ಬಿಡ್ಬೇಕು ಅಥವಾ ನೀವೇ ದೂರ ಹೋಗ್ಬಿಡ್ಬೇಕು ಅನ್ನೋದೇ ಲೆಕ್ಕಾಚಾರದಲ್ಲಿ ಇದೆ. ಸೊ ಹಾಗಾಗಿ ಟವರ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಉಳಿಸ್ಕೊಳಕ್ಕೆ ಅವ್ರು ಏನು ಪ್ರಯತ್ನ ಪಡ್ತಾ ಇಲ್ಲ. ಹೋದ್ರೆ ಹೋಗುತ್ತೆ, ಹೋದ್ರೆ ಹೋಗ್ತಾಳೆ, ಹೋದ್ರೆ ಹೋಗ್ತಾನೆ, ಹಿಂಗೆ ಇರೋಂತ ಎನರ್ಜಿ. ಬಟ್ ನೀವು ಈ ಕನೆಕ್ಷನ್ ನ ಹೋಲ್ಡ್ ಮಾಡ್ತಾ ಇದ್ದೀರಾ, ಇದು ನಡಿಕೂಡ್ದು. ಸೊ ಕಮ್ಯುನಿಕೇಶನ್ ಬರುತ್ತಾ ಅಂದ್ರೆ ಕಮ್ಯುನಿಕೇಶನ್ ಬರುತ್ತೆ. 8 ಆಫ್ ವಾಂಡ್ಸ್ ಇದೆ. ಸೊ 8 ಆಫ್ ವಾಂಡ್ಸ್ ಇರೋದ್ರಿಂದ ಕಮ್ಯುನಿಕೇಶನ್ ಬರುತ್ತೆ. ಸೊ ಈ ಕಮ್ಯುನಿಕೇಶನ್ ಅಲ್ಲಿ ಮಾತಾಡಿ ನೋಡಿ, ಅವ್ರಿಗೆ ಕ್ಲಾರಿಟಿ ಕೊಡೋ ಹಂಗಿದ್ರೆ ಕ್ಲಾರಿಟಿ ಕೊಡಿ. ಸೊ ಇಲ್ಲ ಅವ್ರು ಹಂಗೆ ಮಾತಾಡ್ತಿದ್ದಾರೆ, ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಯು ಪ್ರಾಪರ್ಲಿ ಅಂತ ಅಂದ್ರೆ ನೀವು ಸೈಲೆಂಟ್ ಆಗಿರಿ. ಸೊ ಸದ್ಯಕ್ಕೆ ಈ ಒಂದು ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ಬೇಕು ಅಂದ್ರೆ ನಿಮ್ಮ ಸೈಲೆನ್ಸ್ ಅಂಡ್ ನಿಮ್ಮ ಡಿಸಪಿಯರೆನ್ಸ್ ಇಂದ ಅವ್ರಿಗೆ ಖುಷಿ ಸಿಗುತ್ತೆ ಅಂದ್ರೆ ಡಿಸಪಿಯರ್ ಆಗಿ, ಅಥವಾ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಬೇಕು ಅಂದ್ರೆ ಯು ಶುಡ್ ಡಿಸಪಿಯರ್ ಫಾರ್ ಸಮ್ ಮಂತ್ಸ್ ಆರ್ ಸಮ್ ಡೇಸ್. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಬಟ್ ಮತ್ತೆ ಇವರು ಏನಾದ್ರೂ ಬಿಟ್ಟು ಹೋದ್ರೆ ಡೆಫಿನೆಟ್ಲಿ ರಿಕನೆಕ್ಟ್ ಆಗ್ತಾರ ಅಂದ್ರೆ ನೈಟ್ ಆಫ್ ಸೋರ್ಟ್ಸ್ ಇದೆ. ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು. ಹಂಗಂದಿದ್ ಮಾತ್ರಕ್ಕೆ ನೀವೇ ಜಗಳ ಮಾಡಿ ಅಂತಲ್ಲ, ಅವ್ರು ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅಂದ್ರೆ ನೀವು ಸೈಲೆಂಟ್ ಆಗಿರಿ. ಓಕೆ, ಬಟ್ ಸದ್ಯಕ್ಕೆ ಅವರು ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೆ. ಸೊ ಕಮ್ಯುನಿಕೇಶನ್ ಮಾಡಿದಾಗ ಯು ಕ್ಯಾನ್ ಗಿವ್ ಅ ಕ್ಲಾರಿಟಿ. ಸೊ ಅದ್ರಲ್ಲೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅವ್ರ ಮತ್ತೆ ಕೇಳ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಅವ್ರನ್ನ ತಡಿಯಕ್ ಹೋಗ್ಬಿಡಿ. ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಬಟ್ ದಿಸ್ ಪರ್ಸನ್ ಇಸ್ ಅಂದ್ರೆ ಅವರು ಬೇರೆಯವ್ರ ಮಾತಿಗೆ ಬಲಿ ಆಗ್ತಿದ್ದಾರೆ, ಬೇರೆಯವ್ರ ಮಾತೆ ಹಿತವಾಗಿದೆ, ನಿಮ್ಮ ಮಾತು ಕೇಳಕ್ ಅವ್ರು ರೆಡಿ ಇಲ್ಲ. ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೋತಿದ್ದಾರೆ. ಬೇರೆಯವ್ರ ಮಾತಿಂದ ನಿಮ್ಮ ರಿಲೇಶನ್ಶಿಪ್ ಹಾಳಾಗ್ತಾ ಇದೆ, ಬೇರೆಯವರಿಂದನೇ ನಿಮ್ಮ ಸಂಸಾರ ಹಾಳಾಗ್ತಿದೆ. ದಿಸ್ ಇಸ್ ವಾಟ್ ದ ಎನರ್ಜಿ ಇಸ್ ಗಿವಿಂಗ್ ಮಿ ದ ಎನರ್ಜಿ. ಬಟ್ 3 ಆಫ್ ಕಪ್ಸ್ ಇರೋದ್ರಿಂದ ದೇ ಆರ್ ಜೆಲಸ್. ನಿಮ್ಮ ಕಪಲ್ಸ್ ನ ನೋಡಿದಾಗ, ನಿಮ್ಮ ಪೇರ್ ನ ನೋಡಿದಾಗ, ನಿಮ್ಮ ರಿಲೇಶನ್ಶಿಪ್ ನ ನೋಡಿದಾಗ, ನಿಮ್ಮ ಸಂಸಾರನ ನೋಡಿದಾಗ ಹಾಗೆ ತುಂಬಾ ಜೆಲಸ್ ಇದೆ. ನನ್ನ ಇವಳು ನೋಡ್ಕೊಳ್ಳಲ್ಲ, ಹಿಂಗೆ ನನ್ನನ್ನ ಈ ತರ ಟ್ರೀಟ್ ಮಾಡಲ್ಲ ನನ್ನ ಯಜಮಾನ್ರು, ನನ್ನ ಹಸ್ಬೆಂಡು, ನನ್ನ ಲವರು, ಅವಳಿಗೆ ಯಾಕೆ ಈ ರೀತಿ, ಓಕೆ ಇವನಿಗೆ ತುಂಬಾ ಚೆನ್ನಾಗಿರೋ ಸಿಕ್ಬಿಟ್ಟಿದ್ದಾರೆ, ನನಗೆ ಯಾಕೆ ಈ ತರ ಸಿಕ್ಕಿಲ್ಲ. ಈ ಒಂದು ಕಂಪ್ಯಾರಿಸನ್ ಮಾಡಿ 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 ನಿಮ್ಮಿಬ್ರು ಮಧ್ಯೆ ದೇರ್ ಈಸ್ ಅ ಡಿಫ್ರೆನ್ಸ್ ಅಂತ ತಂದಿಟ್ಬಿಟ್ಟಿದ್ದಾರೆ. ಸೊ ಅದರಿಂದಾನೇ ನಿಮ್ಮ ಕನೆಕ್ಷನ್ ಹಾಳಾಗಿರೋದು. ಸೊ ಡೆಫಿನೆಟ್ಲಿ ಇದರಿಂದೆಲ್ಲ ಅವ್ರ ಆಚೆಗೆ ಬಂದು ಖಂಡಿತವಾಗ್ಲೂ ಕನೆಕ್ಟ್ ಆಗ್ತಾರೆ. ಸೊ ನೀವು ಸ್ವಲ್ಪ ದಿನ ಅವರಿಂದ ಡಿಸಪಿಯರ್ ಆಗಿ ಸೈಲೆಂಟ್ ಆಗಿರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಡೋಂಟ್ ಗಿವ್ ಎನಿ ಕ್ಲಾರಿಟಿ. ಸೊ ಅವರೇ ಬಂದು ಕೇಳ್ತಿದಾರೆ ಅಂದ್ರೆ ಅದು ಕ್ಯಾನ್ಸಲ್ ಮಾಡಿ, ಏನು ಕೇಳ್ತಿಲ್ಲ ಅಂತ ಅಂದ್ರೆ ಜಸ್ಟ್ ಲಿವ್ ಇಟ್ ಆಸ್ ದೇ ವಿಶ್ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ಅಪ್ಡೇಟ್ಸ್ ಈ ರೀತಿ ಬರ್ತಾ ಇದೆ. ಸೊ ರೀಡಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಸೊ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.